ಪಹಲ್ಗಾಮ್ ಕುರಿತು ವಿಭಿನ್ನ ಹೇಳಿಕೆಗಳು. ಅದೇ ಮೊನ್ನೆ ಆರ್ ಬಿ ತಿಮ್ಮಾಪುರ ಹೇಳ್ತಾರೆ, ಅಲ್ಲಿ ಸ್ವತಃ ಯಾರು ಹತ್ಯೆ ಆದರೂ ಅವರ ಧರ್ಮಪತಿಯೊಳಗಡೆ ಧರ್ಮದ ಆಧಾರದ ಮೇಲೆ ಧರ್ಮ ಯಾವುದು ಕೇಳಿ ಗುಂಡಿಲು ಹೊಡ್ತಾರೆ. ನಿಮ್ಮ ಆರ್ ಬಿ ತಿಮ್ಮಾಪುರ ಒಂದು ಕಡೆ ಹೇಳ್ತಾರೆ, ಮತ್ತು ವಾದ್ರಾ ಒಂದು ಕಡೆ ಮಾತಾಡ್ತಾರೆ, ರಮೇಶ್ ಬಂಡಿ ಸಿದ್ದೇಗೌಡ ಅಪಮಾನ ಮಾಡ್ತಕ್ಕಂಥ ಕೆಲಸವನ್ನು ಹೇಳ್ತಾರೆ. ನಿಮ್ಮ ನಾಯಕರು ಒಂದು ಕಡೆ ಕೇಂದ್ರದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಭದ್ರತೆ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಜೊತೆಗಿದೀವಿ ಅಂತ ಅಲ್ಲಿ ಹೇಳ್ತಾರೆ, ಇಲ್ಲಿ ಗೊಂದಲವಾಗಿ ಹೇಳ್ತೀವಿ. ಅಂದರೆ ಕಾಂಗ್ರೆಸ್ನಲ್ಲಿ ಬಡ ಎಷ್ಟೊಂದು ಇರೋದು ಗೊತ್ತಾಗುತ್ತೆ. ಇದ್ರ ಜೊತೆಗೆ ಪರಮೇಶ್ವರ್ ಇನ್ನೊಂದು ಹೇಳಿದ್ದಾರೆ, ದೇಶದ ಭದ್ರತೆ ವಿಚಾರದಲ್ಲಿ ಕಾಂಗ್ರೆಸ್ ಮಾಡಿರುವ ತ್ಯಾಗ ದೊಡ್ಡದು. ಕಾಂಗ್ರೆಸ್ ದೇಶದ ಭದ್ರತೆಗೆ ಮಾಡಿದ ತ್ಯಾಗ ಬೇರೆ ಯಾರೂ ಮಾಡಿಲ್ಲ. ಇದರ ಬಗ್ಗೆ ನಾವು ಬೇರೆಯವರಿಂದ ಪಾಠ ಹೇಳಿಸಿಕೊಳ್ಳುವ ಅಗತ್ಯ ಇಲ್ಲ ಅಂತ ಹೇಳಿದೆ. ಸನ್ಮಾನ್ಯ ಪರಮೇಶ್ವರ್ ಅವರೇ, ತೀವ್ರಕ್ಕೆ ಬಿಟ್ಕೊಟ್ಟಿದ್ದು ಯಾರು? ನಿಮ್ಮ ಕಾಂಗ್ರೆಸ್ಸಿನ ಅಂದಿನ ಪ್ರಧಾನಮಂತ್ರಿ ಆಗಿದ್ದಂಥ ದಿವಂಗತ ನೆಹರು ತಾನೆ. ಇದೇ ನಿಮ್ಮ ಭದ್ರತೆ ವಿಚಾರನ ನೀವು ಮಾಡಿದಷ್ಟು ಯೋಧರಿಗೆ ಅಪಮಾನಗಳು. ದೇಶದ ಜನ ಇಂದಿರಾ ಗಾಂಧಿ ಏನು ಹೇಳಿದ್ರು? ಗರೀಬಿ ಆಟವ ಅಂತ ಹೇಳಿದ್ರು. ಇದೇ ತಾನೇ ನಿಮ್ಮ ಕೊಡುಗೆ. ದೇಶದ ಜನರಿಗೆ ಬಡತನ ತೆರೆ ಮೇಲೆ ಒರೆಸಿದ್ರಿ, ಸಾಲ ಮಾಡಿದ್ರಿ, ಕಾಶ್ಮೀರದಲ್ಲಿ ಪಂಡಿತರ ಕಗ್ಗೊಲೆ ಆಗ್ತಿತ್ತು, ಯೋಧರನ್ನ ಅಟ್ಟಾಡ್ಸಿ ಹೊಡೆದಿದ್ರು. ಆದರೆ ನರೇಂದ್ರ ಮೋದಿ ಭಾರತೀಯ ಜನತಾ ಪಾರ್ಟಿ ಹಿಂದೆ ಕಾರ್ಗಿಲ್ ಯುದ್ಧದಲ್ಲಿ ಗೆದ್ದಿರೋ ಅಟಲ್ಜಿ ಅವರ ಕಾಲದಲ್ಲಿ ಸ್ವತಃ ಯೋಧರಿಗೆ ಹೋಗಿ ಬೆಂದಟ್ಟಿದ್ರು ಕಾರ್ಗಿಲ್ ಯುದ್ಧ ಭೂಮಿಲಿ. ಅದೇ ರೀತಿ ನರೇಂದ್ರ ಮೋದಿಯವರು ನಮ್ಮ ಯೋಧರನ್ನ ಗೌರವಿಸ್ತಕ್ಕಂಥ ಕೆಲಸ ಮಾಡಿದ್ರೆ ಸಂಪೂರ್ಣ ಅಧಿಕಾರ ಕೊಟ್ಟಿದ್ದಾರೆ. ಮತ್ತು ಯಾರು ಯೋಧರಿಗೆ ಅಪಮಾನ ಮಾಡಿ ನಮ್ಮ ಪ್ರವಾಸಿಗರನ್ನ ಹತ್ಯೆಗೆದ್ರು ಅದಕ್ಕೆ ಪ್ರತೀಕಾರವಾಗಿ ದಾಳಿನ ಮಾಡ್ತಾ ಇದ್ದಾರೆ. ನಿಮ್ಮ ಕಾಂಗ್ರೆಸ್ಸಿನ ಬಣ್ಣ ಬಯಲಾಗಿದೆ. ಇವತ್ತು ಪಹಲ್ಗಾಮ್ ವಿಚಾರದಲ್ಲಿ ದ್ವಂದ್ವವಾದ ಹೇಳಿಕೆಯಲ್ಲಿ ಕೊಡೋರು ಬದಲಾಗಿ ದೇಶದ ಭದ್ರತೆ ಒಂದು ಕಡೆ ಯೋಧನ ಅಪಮಾನ ಮಾಡ್ತೀರಿ, ನಿಮ್ಮನ್ನು ರಕ್ಷಣೆ ಕೊಡೋದು ಪೊಲೀಸರಿಗೆ ರಕ್ಷಣಾ ಇಲಾಖೆ ಅಧಿಕಾರಿಗಳು ಅಪಮಾನ ಮಾಡ್ತೀರಿ. ಇದನ್ನು ಕೈ ಬಿಡಬೇಕು. ರಾಜ್ಯದ ಜನ ಭಾಳ ಸೂಕ್ಷ್ಮ ಗಮನಿಸ್ತಿದ್ದಾರೆ. ಸದ್ದಾಂ ಹುಸೇನ್ ಅಂತ ವರ್ತನೆ ಮಾಡ್ತಿದ್ರಿ ಮುಖ್ಯಮಂತ್ರಿಗಳೇ, ನಿಮ್ಮ ನಡವಳಿಕೆಗಳನ್ನ ಬದಲಾವಣೆ ಮಾಡಿಕೊಡ್ರಿ. ಜನ ಇದೇ ರೀತಿ ನೀವು ವರ್ತನೆ ಆದರೆ 3ನೇ ಮಾಡಿಗೆ ಜನ ಮುಕ್ತಿಯಾಗ್ತಾರೆ. ನೀವು ಅಧಿಕಾರ ಬಿಟ್ಟೋಗಿ ರಾಜೀನಾಮೆ ಕೊಟ್ಟು ಇದರ ಜನನೇ ನಿಮಗೆ ತಕ್ಕ ಪಾಠ ಕಲಿಸ್ತಾ ಇದ್ದೇವೆ. ಕಾಂಗ್ರೆಸ್ಸಿನ ಮುಖಂಡರು ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ.